ಸ್ನೇಹಿತರೆ, ಇವತ್ತು ಜನವರಿ 4ನೇ ತಾರೀಕು 2026. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಆಲ್ರೆಡಿ ರೈಸ್ ಆಗಿದೆ, ಬೇಯಕ್ಕಿಟ್ಬಿಟ್ಟು ಹೋಗಿದ್ದೆ, ಬಂದೆ ಅಷ್ಟರಲ್ಲಾಗಿದೆ ರೈಸು. ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕಿ ಸರಿ ಮಾಡಿ ಏನ್ ಮಾಡಿದೀನಿ ಗೊತ್ತಾ, ಮೆಂತ್ಯ ಸೊಪ್ಪು ಮತ್ತೆ ಹುಳ್ಳಿಕಾಯಿ ಹಾಕಿ ಒಂದು ಬಾತ್ ತರ ಮಾಡಿದ್ದೀನಿ. ಸ್ವಲ್ಪ ಸೌತೆಕಾಯಿ ಇದೆ, ಮೊಸರು ಖಾಲಿ ಆಗಿದೆ, ನೋಡೋಣ ಹಾಗೆ ತಿಂತೀನಿ. ನಿಂಬೆಹಣ್ಣು ಒಂಚೂರು ಹಾಕೊಳ್ತೀನಿ, ಯಾಕಂದ್ರೆ ಟೊಮೆಟೊ ಹಾಕಿಲ್ಲ, ಟೊಮೆಟೊ ಕೂಡ ಖಾಲಿ ಆಗಿದೆ. ನಿಂಬೆಹಣ್ಣು ಒಂದು ಹಿಂಡ್ಬಿಟ್ಟು ನಿಮ್ ಜೊತೆ ಮಾತಾಡುವಾಗ ನೆನಪಾಯ್ತು ನೋಡಿ. ಜೊತೆ ಮಾತಾಡ್ಕೊಂಡು ನೆನಪಾಯ್ತು ನಿಂಬೆಹಣ್ಣು ಹಾಕೊಳ್ಳೋಣ ಅಂತ. ಹುಳಿಗೆ ಏನು ಹಾಕಿಲ್ಲ ಅಲ್ವಾ, ಅಂದ್ರೆ ಹುಳಿ ಅಂಶಕ್ಕೆ, ಸೊ ಅದಕ್ಕೆ. ಟೈಮ್ ಬಂದು 1:44 ಸಂಡೇ. ಓಕೆ, ನಾನಿವಾಗ ಫಸ್ಟ್ ಮೀಲ್ ನಂದಿದ್ದು. ಸೊ ಎಸ್, ಈ ತರ ಆಗಿದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಇವಾಗ ಇದಕ್ಕೆ. ಕಟ್ ಮಾಡಿರೋದೇ ಇರ್ಬೋದು ನೋಡಿ, ಇದು ಹೆಂಗಾಗ್ಬಿಟ್ಟಿದೆ. ಎಸ್, ಚೆನ್ನಾಗೇ ಇದೆ, ಇದನ್ನೇ ಹಾಕೋಣ. ಸೊ ಕಟ್ ಮಾಡಿ ಹಾಕೋಣ ಅನ್ಕೊಂಡೆ, ಕಟ್ ಮಾಡಿರೋದೇ ಇದೆ. ಹುರುಳಿಕಾಯಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಈರುಳ್ಳಿ ಅಂದ್ರೆ ಸಾಂಬಾರ್ ಈರುಳ್ಳಿ ಇರ್ತಾಯ್ತಾ, ಶಾಲೆಟ್ಸ್, ಅದನ್ನ ಹೆಚ್ಚಿಬಿಟ್ಟು ಹಾಕಿದೆ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ ಒಂದೆರಡು, ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿದ್ದೀನಿ. ಇದೇನು ಟೊಮೆಟೊ ತರ ಕಾಣ್ತಿದೆಯಲ್ಲ? ಇಲ್ಲ, ಟೊಮೆಟೊ ಇಲ್ಲ, ಇದು ಕೆಂಪು ಮೆಣಸಿನ್ಕಾಯಿ ಕೆಂಪು ಆಗಿರೋದು. ನಾನು ಇದೇನು ಟೊಮೆಟೊನ ಹಾಕ್ಲಿಲ್ಲ, ಕೆಂಪು ಕಾಣ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ. ಇವಾಗ ಹಾಕೊಳ್ತೀನಿ. ಟೇಸ್ಟ್ ನೋಡಿಲ್ಲ ಇನ್ನಾದ್ರೂ ಕೂಡ ಹಾಕೊಳ್ತೀನಿ. ಉಪ್ಪು ಮತ್ತೆ ನಿಂಬೆಹಣ್ಣು ಬೇಕನ್ಸಿದ್ರೆ ಹಾಕೊಳ್ತೀನಿ. ಸೌತೆಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಮೊಸರೆಲ್ಲ ಏನಿಲ್ಲ, ಓನ್ಲಿ ರೈಸ್. ಇದೇ ಇವತ್ತು ಸ್ಪೆಷಲ್ ಅಷ್ಟೇ, ಇನ್ನೇನಿಲ್ಲ. ಸೊ ತಿನ್ನುವ ಸಮಯ. ನೋಡ್ತೀನಿ. ಉಪ್ಪು ಕಮ್ಮಿ, ಸ್ವಲ್ಪ ಉಪ್ಪು, ಒಂಚೂರು ನಿಂಬೆಹಣ್ಣು ಹಾಕೊಳ್ತೀನಿ. ಸಕ್ಕತ್ತಾಗಿದೆ, ಆದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಅಷ್ಟೆ. ಸೂಪರ್. ಚೆನ್ನಾಗಿದೆ. ಏನೇನು ಕಟ್ ಮಾಡಲ್ಲ, ಇರೋದನ್ನ ಇನ್ನೊಂಚೂರು ಹಿಂಡ್ಕೊಳ್ತೀನಿ, ಒಂಚೂರು ಉಪ್ಪು ಹಾಕೊಳ್ತೀನಿ ಅಷ್ಟೆ. ಚೆನ್ನಾಗಿದೆ. ನೋಡೋಣ, ಇವಾಗ ತಿಂದು ನೋಡ್ತೀನಿ. ಮೊಸರು ಇದೆ, ಚೆನ್ನಾಗದು ಇದೆ, ಬಟ್ ಅದು ಸ್ವಲ್ಪ ಹುಳಿ ಜಾಸ್ತಿ ಇದೆ. ನೋಡೋಣ. ಸರಿ, ಆಕ್ಚುಲಿ ಸ್ವಲ್ಪ ಮೊಸರು ಇದೆ ಆಯ್ತಾ, ಒಂಥರ ಹುಳಿ ಬಂದಿದೆ. ಬೇಡ, ಹುಳಿ ಬಂದಿದೆ ಅಂತ ತುಂಬಾ ಹುಳಿ ತರ, ಹಿಂಗೆ ತಿಂತೀನಿ. ನೀರೊಂದಿಟ್ಕೊಳ್ಬೇಕು. ಅಷ್ಟೇ ಇವತ್ತಿನ ಅಡುಗೆ. ನೋಡೋಣ ರಾತ್ರಿವರೆಗೂ ಆಗುತ್ತಾ ಅದು
ಬೇರೆ ಏನಾರು ಮಾಡ್ಕೋಬೇಕಾ ಸದ್ಯಕ್ಕೆ ಇವಾಗ ತಿನ್ನೋಣ. ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಲವ್ ಯು ಆಲ್, ಟೇಕ್ ಕೇರ್. ಇವಾಗ ಜನವರಿ ಸ್ನೇಹಿತರೆ, ಇವತ್ತು ಜನವರಿ 8ನೇ ತಾರೀಕು, 8th of January 2026. ನಾನಿಲ್ಲಿ ಒಂದು ಊಟ ತಗೊಂಡಿದ್ದೀನಿ. ಆಸ್ ಯೂಶುವಲ್ ಸಲಾಡ್. ಅದ್ರ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಏನಂದ್ರೆ ಒಂದು ಮೆಣಸಿನ್ಕಾಯಿ ಹೆಚ್ಚಿ ಈ ರೀತಿ ಹಾಕಿದ್ದಾರೆ, ಅದೇ ಸ್ಪೆಷಲು. ಮತ್ತೆ ರೈಸ್ ಸ್ವಲ್ಪ ಯಾವಾಗ್ಲಿಗೆನ ಕಮ್ಮಿ ಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ಇದು ತುಂಬಾ ತುಂಬೋಗೋದು, ಇವತ್ತು ಸ್ವಲ್ಪ ಕಮ್ಮಿ ಇದೆ. ಇಟ್ಸ್ ಓಕೆ. ಇವಾಗ ಪೂರಿ ಮತ್ತೆ ಪಲ್ಯ, ಇದು ಅಂದ್ರೆ ಇದು ಗಸಿ ತರ ಮಾಡಿದ್ದಾರೆ, ಕುರ್ಮಾ ತರನು ಇರುತ್ತೆ. ಐ ಥಿಂಕ್ ದಿಸ್ ಇಸ್ ಸಿ ಕುಂಬಳಕಾಯಿ. ಇದು ಸಿಹಿ ಕುಂಬಳಕಾಯಿ ಮತ್ತೆ ಪಾಯಸ ಇಷ್ಟು ಹಾಕೊಂಡಿದೀನಿ. ಮತ್ತೆ ಇನ್ನು ಮಿಕ್ಕಿರೋದೆಲ್ಲವೂ ಕೂಡ ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ತಿಳಿ ಸಾರು, ಇನ್ನೊಂದ್ ಸ್ವಲ್ಪ ಪಾಯಸ, ಇದು ಹುಳಿ, ಮತ್ತೆ ಇದು ಇದ್ರದ್ದು ಮಿಕ್ಕಿರೋದು ಇನ್ನೊಂದ್ ಸ್ವಲ್ಪ ಪಲ್ಯ, ಇನ್ನೊಂದ್ ಸ್ವಲ್ಪ ಉಪ್ಪಿನಕಾಯಿ. ಅದು ಹೇಳಿದ್ದಕ್ಕೆ ಕಳಿಸ್ತಾರೆ, ಇಲ್ಲಾಂದ್ರೆ ಕಳ್ಸಲ್ಲ. ಮತ್ತೆ ಹಪ್ಪಳ. ಸ್ನೇಹಿತರೆ, 8th January ಸಂಜೆ ಸುಮಾರು ಒಂದು 7 ಗಂಟೆ 2 ನಿಮಿಷ ಇದೆ. ನಾನಲ್ಲಿ ಅವಲಕ್ಕಿ ಮಾಡ್ಕೊಂಡು ಮೊಸರು ಉಪ್ಪಿನಕಾಯಿ ತಿಂತೀನಿ. ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ, ಏನೇನು ಖಾಲಿ ಆಗುತ್ತೋ ನೋಡೋಣ. ಮೊಸರು ಮಾತ್ರ ಸ್ವಲ್ಪನೇ ಯೂಸ್ ಮಾಡೋಕ್ಕಾಗುತ್ತೆ, ಯಾಕಂದ್ರೆ ಇದೆಲ್ಲ ಇದೆ ಅಲ್ವಾ, ಹಾಗಾಗಿ. ಉಪ್ಪು ಕೂಡ ಇಟ್ಕೊಂಡಿದ್ದೀನಿ, ಕಲ್ಲುಪ್ಪನ್ನ ಮತ್ತೆ ಪುಡಿ ಮಾಡ್ಕೊಂಡೆ. ಸೊ ಫಸ್ಟ್ ಇದೊಂದು ಹೋಳನ್ನ ಹಾಕೊಳ್ಳೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನೋಡಿ ಕಡ್ಡಿ ಬರುತ್ತಲ್ಲ, ಇದನ್ನ ಈ ತರ ತೆಗೆದು ಬಿಡೋದಷ್ಟೇ. ಸೊ 9ನೇ ತಾರೀಕು ನೈಟು ನಾನಿಲ್ಲಿ ಮಧ್ಯಾಹ್ನ ಮಾಡಿದ್ದೆ, ತಿನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾರಿದೆ, ನಿನ್ನೆದು ಮೊಸರು ಇದೆ, ರೈಸ್ ಇದೆ, ಕಾಳು ಹಾಕಿದ್ದೀನಿ, ಹೆಸರು ಕಾಳು, ಕಡಲೆಕಾಳು, ಕ್ಯಾರೆಟು, ಹುರುಳಿಕಾಯಿ, ಟೊಮೆಟೊ ಒಂದು ಸ್ವಲ್ಪ, ಹೀಗೆ ಹಾಕಿ ಮಾಡಿದ್ದೀನಿ. ಕಡ್ಡಿ ಕೂಡ ಹಾಕಿದ್ದೀನಿ, ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ವಿಡಿಯೋಲಿ. ಸೊ ತಿನ್ನಬೇಕೀಗ. ಸೊ ಇಲ್ಲಿ ಇವತ್ತು ಕೂಡ ನಾನು ಹೂವು ಇಟ್ಟು ದೀಪ ಹಚ್ಚಿದ್ದೀನಿ. ಹೂ ತಗೊಳ್ಳುವಾಗ ನೀರು ಕೂಡ ಹಾಕ್ಬೇಕಲ್ವಾ, ಸೊ ಗಿಡಕ್ಕೆ ನೀರು ಕೂಡ ಹಾಕ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಇದೇ ಮನೇಲಿ ಮುಂಚೆ ಇದ್ದವರು ಬಿಟ್ಟು ಹೋಗಿರುವಂತದ್ದು ಪಾಟ್ ಗಿಡಗಳ ಮೇಲೆ ಇರುವಂತದ್ದು ನಿಮ್ಗೆ ಹೇಳಿದ್ದೆ ಅಲ್ವಾ ಪ್ರಿವಿಯಸ್ ವಿಡಿಯೋಲಿ. ಸೊ ನೀರು ಹಾಕ್ತೀನಿ ಇವಾಗ, ಯಾಕಂದ್ರೆ ಮುಂಚೆ ಅಂದ್ರೆ ಹೂ ತಗೊಳಕ್ ಮಾತ್ರ ನೀರ್ ಹಾಕ್ತೀನಿ ಅಂತಲ್ಲ, ನಂದು ಮೈಂಡ್ ಸರಿಗಿರ್ಬೇಕಲ್ವಾ, ಆತರ ನಾನು ನೋಡ್ಕೊಂಡು ಸುಮ್ನಿರೋಳೆ ಅಲ್ಲ. ಮುಂಚಿನ ಮನೆಯಲ್ಲೂ ಕೂಡ ರೆಗ್ಯುಲರ್ ಆಗಿ ನೀರ್ ಹಾಕ್ತಾ ಇದ್ದೆ ಅಲ್ಲಿ ಗಿಡಗಳಿಗೆ. ಬಟ್ ಇವಾಗ ಮೈಂಡ್ ಸ್ವಲ್ಪ ಸರಿ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಮತ್ತೆ ಇವಾಗ ಪಿಕಪ್ ಆಗ್ತಾ ಇದೀನಿ, ಸ್ವಲ್ಪ ನೀರ್ ಹಾಕ್ದೆ ಗಿಡಕ್ಕೆಲ್ಲ. ಸೊ ಇಲ್ಲಿ ಹೂ ತಗೊಂಡ್ ಬಂದು ಇಟ್ಟಿದ್ದೀನಿ, ದೀಪ ಹಚ್ಚಿದೆ, ಉದ್ಕಡ್ಡಿ ಕೂಡ ಹಚ್ಚಿ ಇಟ್ಟೆ, ಅದು ಇದಾಗಿದೆ. ಸೊ ಈ ತರ ಇದೆ. ಬಿಳಿ ತುಪ್ಪ ಇನ್ನೊಂದು ಬಾಕ್ಸ್ ಇದೆ, ಒಬ್ರು ಕೊಡ್ಬೇಕು, ಅವರು ಇವತ್ತು ಬರ್ಲಿಲ್ಲ, ನೋಡ್ಬೇಕು ಬಂದ ಕೊಡ್ಬೇಕು. ಸ್ನೇಹಿತರೆ, ನನ್ಗೆ ಸ್ಕೂಲ್ ಡೇಸ್ ನಲ್ಲಿ ಇರುವಾಗ್ಲಿಂದನೂ ಕೂಡ, ಅಂದ್ರೆ ನನ್ಗೆ ಚಿಕ್ಕ ವಯಸ್ಸು ಇರುವಾಗ್ಲಿಂದ ಕೂಡ ಬುದ್ಧನ ತತ್ವಗಳಲ್ಲಿ ತುಂಬಾನೇ ಒಂದ್ ರೀತಿ ಒಲವು, ಅಂದ್ರೆ ತುಂಬಾ ಒಂದ್ ರೀತಿ ನನ್ಗೆ ಇಷ್ಟ ಆಗ್ತಾ ಇತ್ತು ಬುದ್ಧನ ಒಂದು ಟೀಚಿಂಗ್ಸ್. ಯಾಕಂದ್ರೆ ಯಾರಿಗೂ ಏನು ನೋವು ಕೊಡ್ದಿರ ಇರುವಂತಹ ಟೀಚಿಂಗ್ಸ್ಗಳು, ಮತ್ತೆ
ಒಂದು ರೀತಿ ಸ್ಪಿರಿಚುವಲ್ ಅವೇಕನಿಂಗನ್ನ ನಮಗೆ ಏನು ನಾವು ಫೀಲ್ ಮಾಡೋದಕ್ಕೆ ಬೇಕಾಗುವಂತಹ ಕೆಲವೊಂದು ವಿಷಯಗಳು, ಅಂದ್ರೆ ಜೀವನವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ತತ್ವಗಳು, ಅದೆಲ್ಲವೂ ಕೂಡ ಬುದ್ಧನ ತತ್ವಗಳಲ್ಲಿ ನಾವು ಕಾಣಬಹುದು. ಸೊ ಹಾಗಾಗಿ ಇತ್ತೀಚೆಗೆ ನಾನು ಬುದ್ಧನಿಗೆ ಸಣ್ಣ ಒಂದು ಪ್ರತಿಮೆಗೆ ಬುದ್ಧನದ್ದು ಹೂವೆಲ್ಲ ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಮೇಲೆ ಇತ್ತೀಚೆಗೆ ಅಂತಂದ್ರೆ ಒಂದು 6 ತಿಂಗಳ ಮುಂಚೆ, ಐ ಥಿಂಕ್ ಮೇ ಬಿ ಒಂದು 3 ತಿಂಗಳ ಮುಂಚೆ ಕೂಡ ಮಾಡಿದ್ದೀನಿ. ಬಟ್ ಇವಾಗ ನನಗೆ ಮನ್ಸಲ್ಲೇನೆ ನಾನು ಪ್ರಾರ್ಥನೆ ಮಾಡಿದ್ರೆ ಅದೇ ಒಂದ್ ರೀತಿ ನೆಮ್ಮದಿ ಸಿಗುತ್ತೆ. ದೀಪ ಹಚ್ಬೇಕು ಅಂತಾಗ್ಲಿ, ಹೂ ಇಡ್ಬೇಕು ಅಂತಾಗ್ಲಿ, ಉತ್ಕಡ್ಡಿ ಹಚ್ಬೇಕು ಅಂತಾಗ್ಲಿ ಆ ರೀತಿನೂ ಕೂಡ ಅನ್ನಿಸ್ತಾ ಇಲ್ಲ. ಸೊ ರಿಯಾಲಿಟಿ ನನ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಸೊ ಒಟ್ನಲ್ಲಿ ನಮ್ಮ ಲೈಫಲ್ಲಿ ಅವರ ಒಂದು ತತ್ವಗಳನ್ನ ನಾವು ಅಳವಡಿಸ್ಕೊಂಡ್ರೆ ಸ್ವಲ್ಪ ಆದ್ರೂ ಅಟ್ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟು %1% ಆದ್ರೂ ಅಳವಡಿಸ್ಕೊಂಡ್ರೆ ತುಂಬಾನೇ ನಮ್ಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಒಂದ್ ರೀತಿ ಪೀಸ್ಫುಲ್ ಆಗಿ ಇರುತ್ತೆ ನಮ್ಮ ಮೈಂಡು, ಬುದ್ಧನ ತತ್ವಗಳನ್ನ ನಾವು ತಿಳ್ಕೊಳ್ತಾ ಹೋದಂತೆ. ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲ ಹಳೆ ವಿಡಿಯೋಸ್ಗಳು ಕೆಲವೊಂದಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಒಂದು ಪಿಕ್ ಏನಿದೆ ಅಥವಾ ಇದಕ್ಕೆ ಮುಂಚೆ ನೋಡಿದಂತಹ ಕ್ಲಿಪ್ಪಿಂಗ್ ಬುದ್ಧನದ್ದು, ಇದನ್ನ ನಾನು ಜಾನ್ವರಿ ತಿಂಗಳಲ್ಲಿ ಅಥವಾ ಮೇ ಬಿ ಈ ವರ್ಷದ ಫಸ್ಟ್ 2-3 ಮಂತ್ಸ್ ಒಳಗಡೆನೆ ಕ್ಲಿಪ್ಪಿಂಗ್ ತಗೊಂಡಿರುವಂತದ್ದು. ಐ ಥಿಂಕ್ ಜಾನ್ವರಿದೇನೆ. ಆಮೇಲೆ ನಾನು ಸ್ವಲ್ಪ ಹೂವೆಲ್ಲ ಇಟ್ಟು ಪೂಜೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿದೆ, ಆಮೇಲೆ ನಿಲ್ಲಿಸಿದೆ. ಈಗ ನಾನು ಮನ್ಸಲ್ಲೇ ಪ್ರಾರ್ಥನೆ ಮಾಡ್ತೀನಿ, ಯಾಕಂದ್ರೆ ಬುದ್ಧ ಯಾವತ್ತೂ ಕೂಡ ಪೂಜೆ ಮಾಡ್ಬೇಕು ಅಂತ ಯಾವತ್ತೂ ಹೇಳಿಲ್ಲ ಅವರು. ಹಾಗಾಗಿ ನನಗೂ ಕೂಡ ಅದು ಅನ್ನಿಸ್ತು, ಏನು ಅದಕ್ಕಿಂತ ಹೆಚ್ಚಾಗಿ ಪೂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಐಡಲ್ ವರ್ಷಿಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಬದಲಾಯಿಸ್ಕೊಂಡು ನಮ್ಮ ಜೀವನದ ಅರ್ಥವನ್ನ ಕಂಡುಕೊಂಡು ನೆಮ್ಮದಿಯನ್ನ ಕಂಡುಕೊಂಡು ನಾವು ಬದುಕ್ತಾ ಹೋದ್ರೆ ಅದೇ ಒಂದು ದೊಡ್ಡ ಏನು ಸಕ್ಸಸ್ ಅಂತ ಹೇಳ್ಬೋದು. ಸಕ್ಸಸ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ ಡೆಫಿನೇಷನ್, ಪರ್ಟಿಕ್ಯುಲರ್ ಡೆಫಿನೇಷನ್ ನಾವೇನು ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗೆ ಇದೆಲ್ಲವೂ ಕೂಡ ಹಳೆ ವಿಡಿಯೋಸ್ಗಳು, ನೀವೇನೆಲ್ಲ ಇಷ್ಟು ಹೊತ್ತು ನೋಡ್ತಾ ಇದ್ರಿ ಎಲ್ಲವೂ ಕೂಡ. ಸೊ ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಆಗಸ್ಟ್ 16ನೇ ತಾರೀಕು 2026. ತುಂಬಾ ತಿಂಗಳುಗಳಾಗೋಗಿದೆ. ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ವಿಡಿಯೋಸ್ಗಳು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ, ಚೈತ್ರ PVK ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ವಿಡಿಯೋಸ್ಗಳು ಕೂಡ ನೀವು ನೋಡ್ಬೋದು. ಇದರಲ್ಲಿ ವ್ಲಾಗ್ಸ್ಗಳು ಇರುತ್ತೆ. ನನ್ನ ಇನ್ನೊಂದು ಚಾನಲ್ ಅಲ್ಲಿ ವ್ಲಾಗ್ಸ್ ಬರ್ತಾ ಇಲ್ಲ ಈಗ, ಓನ್ಲಿ ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ಗಳು, ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ಗಳು ಬರುತ್ತೆ. ಸೊ ಎಸ್ ಸ್ನೇಹಿತರೆ, ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟು ಹೊತ್ತು ವಿಡಿಯೋ ನೋಡ್ತಾ ಇರಿ, ಟೇಕ್ ಕೇರ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ಕ್ಲಿಪ್ಪಿಂಗ್ ಬಂದು ಮಾರ್ಚ್ 31ನೇ ತಾರೀಕ್ದು. ಇಲ್ಲಿ ತುಪ್ಪದವ್ರು ಬಂದಿದ್ದಾರೆ. ಯಾರು ಕೇಳ್ತಾರ ಅವ್ರಿಗೆ ಮಾತ್ರ ನಾನು ಕೊಡೋದು, ನಾನಾಗೆ ತಗೊಳ್ಳಿ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ. ಸೊ ಇವ್ರಿಗೂ ಕೂಡ ಒಂದು ಬಿಸ್ನೆಸ್ ಆಗುತ್ತಲ್ವಾ. ಸೊ ನಾನಾಗೆ ತುಪ್ಪ ಸೇಲ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇರೋದಂತದ್ದಲ್ಲ. ಅವಾಗ ನಾನು ಪೇಪರ್ ಪ್ಲೇಟ್, ಅಡಿಕೆ ತಟ್ಟೆ ಬಿಸ್ನೆಸ್ ಮಾಡುವಾಗ ಇವರು ಮನೆಗೆ ಬಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು, ತುಪ್ಪ ತಗೊಳ್ಳಿ ಅಮ್ಮ, ತುಂಬಾ ದೂರದಿಂದ ಬಂದಿದ್ದೀನಿ ಅಂತ, ಮನೆ ತುಪ್ಪ ಅಂತ. ಆವಾಗ ಪರಿಚಯ ಆಗಿದ್ದು, ಹಾಗಾಗಿ ಇವಾಗ ಕೇಳಿದವ್ರಿಗೆ ಕೊಡೋದು. ಸ್ನೇಹಿತರೆ, ಇವತ್ತು ಮಾರ್ಚ್ 1ನೇ ತಾರೀಕು. ನಾನಿಲ್ಲಿ ಸ್ವಲ್ಪ ಮಶ್ರೂಮ್ ತೊಗೊಂಡಿದ್ದೆ, ಚೆನ್ನಾಗಿ ತೊಳೆದಿದ್ದೀನಿ. ಇಲ್ಲಿ ಅಕ್ಕಿ, ಬೇಳೆ, ಕಡಲೆಕಾಳು, ಕಾಬೂಲ್ ಕಡಲೆಕಾಳು, ಚೂರು ಈರುಳ್ಳಿ, ಸೋರೆಕಾಯಿ, ಟೊಮೆಟೊ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಉಪ್ಪೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಇದಕ್ಕೇನೆ ಮಶ್ರೂಮ್ ಹಾಕಿಬಿಡ್ತೀನಿ, ಬೇಗ ಬೇಯ್ಕೊಳ್ಳಿ ಅಷ್ಟೇ. ನಾನೇನು ಬೇರೆ ಏನು ಮಾಡಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಸೊ ಬೇಗ ಬೆಂದೋಗ್ಬಿಡುತ್ತೆ. ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ, ಸುಮ್ಮನೆ ಟೈಮು ಸೇವ್ ಆಗುತ್ತೆ ಅಂತ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು, ಇನ್ನೊಂದು ಬೇಕಾದ್ರೆ ಖಾರ ಹಾಕೋಬೇಕು. ಮಿಕ್ಸ್ ಮಾಡ್ತೀನಿ.
ಸ್ನೇಹಿತರೆ, ನನ್ನ ಒಂದು ರೆಫರೆನ್ಸ್ಗೆ ಡೇಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೇನೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನೋಡಿ, 13ನೇ ತಾರೀಕು ಕೂಡ ತುಪ್ಪ ಇಸ್ಕೊಂಡಿದ್ದೀನಿ. ಇದು ಏಪ್ರಿಲ್ ತಿಂಗಳದು. ಸೊ ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.